ಸ್ವಾಮಿ ವಾವರ್ ಸ್ವಾಮಿ ಬಗ್ಗೆ ಹೇಳಿ, ಅವ್ರ ಹಿನ್ನೆಲೆ ಏನು? ವಾವರ್ ಅಂತ ಬಂದಾಗ ನಮ್ಗೆ ಇದರಲ್ಲಿ ಎರಡು ಅರ್ಥ ಮಾಡ್ಕೊಬೇಕು. ಒಂದು, ಅಯ್ಯಪ್ಪ ಸ್ವಾಮಿಯ ಸೇನೆಯಲ್ಲಿ ವಾವರನ್ ಅನ್ನೋರು ಇದ್ರು ಅಂತ ಇದೆ. ಈ ಬಾಬರ್ ಅದು ವಾವರ್ ಅಂತ ತಗೊಂಡಿರೋದು. ಸೊ ಅಯ್ಯಪ್ಪ ಸ್ವಾಮಿಯವ್ರ ಚರಿತ್ರೆ, ಅವರ ಜನ್ಮ ಅಂತ ನಾವು ಸರ್ಚ್ ಮಾಡಿದ್ರು ಕೂಡ 1035 ಇಷ್ಟೋ ಒಂದು 800-900 ವರ್ಷಗಳ ಹಿಂದೆ ಅವ್ರು ಇದ್ದಿದ್ದು. ಸೊ ಆ ಸಮಯದಲ್ಲೆಲ್ಲ ಯಾವುದೇ ರೀತಿಯ ಒಂದು ಸುಲ್ತಾನೇಟ್ಸ್ ಆಗಲಿ, ತುಗ್ಲಾಕ್ಸ್ ಆಗಲಿ, ಇಸ್ಲಾಂ ಧರ್ಮ ನಮ್ಮ ಕಡೆ ಎಲ್ಲ ಹಬ್ಬಿರಲಿಲ್ಲ, ಬರಲಿಲ್ಲ. ಸೊ ಅಯ್ಯಪ್ಪ ಆರ್ಯಕೇಳನವ್ರು ಇದ್ದಾಗ ಯಾವುದೇ ರೀತಿಯ ಈ ಥರ ಅವ್ರು ಇದ್ದರು ಅನ್ನೋದು ಪ್ರೂಫ್ ಇಲ್ಲ. ಅದಾದ ನಂತರ ಎಷ್ಟೋ ಒಂದು ಇವರ ತಲೆಮಾರುಗಳು ಬಂದಾಗ, ಇವರ ತಲೆಮಾರಲ್ಲಿ ಯಾವಾಗ ಎಕ್ಸ್ಪ್ಯಾನ್ಷನ್ ಆಗ್ತಾ ಬಂತು, ತುಗ್ಲಕ್ಸ್ ಡೈನಾಸ್ಟಿಗಳು, ಸುಲ್ತಾನೇಟ್ಸು ಆ ಥರ ಬಂದಾಗ ಆವಾಗೂ ಯುದ್ಧ ಆಗಿರ್ಬೋದು. ಸೊ ಅಲ್ಲಿರೋ ಸ್ಟೋರಿ ಇಲ್ಲಿರೋ ಸ್ಟೋರಿ ಎರಡೂ ಮರ್ಜ್ ಮಾಡಿ ಅಯ್ಯಪ್ಪನಿಗೆ ಮತ್ತು ವಾವರನಿಗೆ ಒಂದು ಸಂಬಂಧ ಅಂತ ಕನೆಕ್ಷನ್ ಆಗಿಬಿಟ್ಟಿದೆ. ಸೊ ಈಗ ಎಷ್ಟೊಂದು ಜನ ಹೋಗ್ತಾರೆ ಬರ್ತಾರೆ, ಅದು ಅವರ ವೈಯಕ್ತಿಕ. ಇವಾಗ ನಾವು ಎಲ್ಲರೂ ಹೇಳೋಕ್ಕಾಗೋದಿಲ್ಲ ನೀವು ಹೋಗ್ಬೇಡ್ರಿ, ನೀವು ಬರಬೇಡ್ರಿ ಅಂತ. ಯಾಕಂದರೆ ಇವಾಗ ನಾವೊಂದು ಕಡೆ ಇದ್ದೀರಿ, ಎಲ್ಲ ಕಮ್ಯುನಿಟಿ ನಾವು ಬಿಲ್ಡ್ ಮಾಡ್ತಾ ಇರ್ತೀರಿ, ಎಲ್ಲ ಥರ ಜನ ಇರ್ತಾರೆ. ಮೋರೋವರ್ ನಮ್ಮ ಧರ್ಮ ಬಂದು ಇನ್ನೊಬ್ಬರನ್ನ ಹೇಟ್ ಮಾಡೋಂಥ ಧರ್ಮ ಅಲ್ಲ. ಇದು ಧರ್ಮ ಪ್ರತಿಯೊಬ್ಬರನ್ನ ಪ್ರೀತಿ ಪಾತ್ರದಿಂದ ನೋಡುವಂಥ ಧರ್ಮ. ಸೊ ಕೆಲವ್ರು ಹೋಗ್ತಾರೆ, ಕೆಲವ್ರು ಹೋಗೋದಿಲ್ಲ. ಸೊ ಅಯ್ಯಪ್ಪ ಸ್ವಾಮಿಗೂ ಅವರಂಗೆ ಲಿಂಕ್ ಇಲ್ಲ, ಕನೆಕ್ಷನ್ ಇಲ್ಲ. ಅದು ಬಟ್ ಇನ್ನೊಂದು ಏನಂದರೆ ನಾವು ಅದನ್ನ ಅಪೋಸು ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನಾವು ಹೇಳ್ಬೋದು 1000 ಇಲ್ಲ ಹೋಗಲೇಬೇಡ ನಾವು ಹೇಳ್ಬೋದು ಬೇಕಾದ್ರೆ. ಆದರೆ ಆಲಂಗಾಡ್ ಅಂಬಾಳಪ್ಪಳ ಯಾಗ ನಡೆಯುತ್ತೆ, ಶಬರಿಮಲೆಯಲ್ಲಿ ಪೇಟತುಳಲ್ಲಿ, ಇದರಲ್ಲಿ ಎರಿಮಲೆ ಪೇಟತುಳಲ್ಲಿ ನಡೆಯುತ್ತೆ. ಆವಾಗ ಉತ್ಸವದ ಆನೆಗಳು ಒಳಗಡೆ ಹೋಗಿ ಬರುತ್ತೆ. ಇದರಲ್ಲಿ ನಮಗೆಲ್ಲ ಏನು ರೈಟ್ಸ್ ಇರೋದಿಲ್ಲ ಮಾತಾಡೋದಕ್ಕೆ. ನಮ್ಗೆ ಆಸ್ ಪರ್ ನಾಲೆಜ್, ಆಸ್ ಪರ್ ನಾವು ಸ್ವಲ್ಪ ಸರ್ಚ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಯ್ಯಪ್ಪನ ಕನೆಕ್ಷನ್ ಅಂತ ಅಲ್ಲೆಲ್ಲೂ ಸಿಗಲ್ಲ. ಎಲ್ಲೋ ಬರೆದಿರ್ತಾರೆ ಅಷ್ಟೇ. ಬಟ್ ಲಾಜಿಕ್ಕಾಗಿ ಯೋಚನೆ ಮಾಡಿದ್ರು ಕೂಡ 1800-900 ವರ್ಷಗಳ ಹಿಂದೆ ಅವ್ರು ಯಾರು ಎಕ್ಸ್ಪೆನ್ಷನ್ ಈ ಕಡೆ ಬರಲೇ ಇರಲಿಲ್ಲ. ಅದು ಯಾರು ಬೇಕಾದರೂ ಯೋಚನೆ ಮಾಡಿ ಚೆಕ್ ಮಾಡ್ಬೋದು, ಇಷ್ಟಿಲ್ಲ ಚೆಕ್ ಮಾಡಿಕೊಂಡ್ರೆ. ಇದು ದೊಡ್ಡ ಪದ ಅಂತ ಅಂತಲ್ಲ, ಸಾಂಪ್ರದಾಯಿಕ ದಾರಿ ಅಂತಲ್ಲ, ಅದೇ ಸೃಷ್ಟಿ ಆಯ್ತು ಅಂದ್ರೆ ಅಯ್ಯಪ್ಪ ಬಂದು ನಡೆದಿದ್ದಾರೇನೋ ಏನು? ದೊಡ್ಡ ಪಾದ ಬಂದು ಸಾಕ್ಷಾತ್ ಅಯ್ಯಪ್ಪನೇ ನಡೆದಿದ್ದ ದಾರಿ ಇದೆ. ಅದೇ ಹುಲಿ ಮೇಲೆ ಬಂದಿರೋದ ಇಲ್ಲ ಹಿಡ್ಮುಡಿ ಅವ್ರು ಹಿಡ್ಮುಡಿ ತಂದೆ ಹುಲಿ ಮೇಲೆ ಬಂದಿದ್ದು ಇದೇ ಕಾಡಿಗೆನೆ. ಅವ್ರು ನಡೆದಿದ್ದು ಇದೇ ದಾರಿ, ಧರ್ಮಶಾಸ್ತ್ರ ದೇವಸ್ಥಾನ ಪ್ರತಿಷ್ಠಾಪನೆಗೆ ಇವ್ರು ಇಲ್ಲಿಗೆ ಬರ್ಬೇಕಾಗಿತ್ತು, ಇದೇ ದಾರಿಯಲ್ಲೇ ಬರ್ತಾ ಇದ್ದು ಹೋಗ್ತಾ ಇದ್ದು. ಅದ ನಂತರ 90s or 80s ಒಬ್ಬರು ವೈಸ್ ಪ್ರೆಸಿಡೆಂಟ್ ಅವ್ರು ಯಾರೋ ಬರ್ತಾರೆ ಅಂತ ಅವ್ರಿಗೋಸ್ಕರ ಬಂದು ಪಂಬಾ ದಾರಿ ಮಾಡಿತ್ತು. ಇದೆಲ್ಲ ಸುಲಭದ ದಾರಿ. ಸಂಪ್ರದಾಯದ ದಾರಿ ಪಂಪಾ ದಾರಿ ಇರಲಿಲ್ಲ, ಅದಕ್ಕಿಂತ ಯಾವುದು ದಾರಿ ಇರಲಿಲ್ಲ. ಮುಖ್ಯವಾಗಿ ಅದೇ ದೊಡ್ಡಪಾದ ದಾರಿಯಲ್ಲೇ ಬರಬೇಕಿತ್ತು, ದೊಡ್ಡಪಾದ ದಾರಿಯಲ್ಲೇ ಹೋಗ್ಬೇಕಿತ್ತು ಪ್ರತಿಯೊಬ್ಬರು ಕೂಡ. ಆ ರೀತಿ ಸಂಪ್ರದಾಯ ದಾರಿ. ನಮಗೆ ಏನಕ್ಕೆ ನಾವು ಸಜೆಸ್ಟ್ ಮಾಡ್ತೀರಿ ದೊಡ್ಡಪಾದ ದಾರಿ ಸ್ವಾಮಿಗಳಿಗೆ ನಮಗೆ ತಿಳಿದಿರೋದಂದರೆ, ಸಾವಿರಾರು ಮರಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಮರ 1000 ವರ್ಷ ಆಗಿರ್ಬೋದು, ಯಾವುದೋ ಒಂದು ಮರದ ಒಂದು ಕೊಂಬೆ ಆದಿ ಮರ ಇಲ್ಲ, ಯಾವುದೋ ಒಂದು ಬೇರೆ ಇನ್ನೊಂದು ಮರದಾಗ ನಿಂತಿರ್ಬೋದು. ಅದು ಅಯ್ಯಪ್ಪನನ್ನು ನೋಡಿರ್ಬೋದು. ಆ ನೋಡಿರೋಂಥ ಮರನ ದರ್ಶನ ನಾವು ಮಾಡಿದ್ರೆ, ಕಾಡಲ್ಲಿ ನೋಡ್ತಾ ಹೋಗ್ತಾ ಆ ಕಡೆಗೆ ನೋಡ್ತಾ ಇರ್ತೀವಿ, ಅದರಲ್ಲಿ ಒಂದು ಆ ಮರ ದರ್ಶನ ಮಾಡೋದು ನಮಗೂ ಅಯ್ಯಪ್ಪ ನೋಡೋ ಭಾಗ್ಯ ಇಲ್ಲ. ಅಯ್ಯಪ್ಪ ನಡೆದಾರ ದಾರಿಯಲ್ಲಿ ಅಯ್ಯಪ್ಪನಿಗೆ ನೀರು ಕೊಟ್ಟ, ಅಯ್ಯಪ್ಪನಿಗೆ ಗಾಳಿ ಕೊಟ್ಟ ಕಾಡಲ್ಲಿ ನಮ್ಮನ್ನು ಭಗವಂತ ನಡೆಸ್ತಿದ್ದೇನೆಂದರೆ ಇಷ್ಟು ಒಂದು ಪುಣ್ಯ. ನಾನು ಸಜೆಸ್ಟ್ ಮಾಡೋದು ಪ್ರತಿಯೊಬ್ಬರು ಕೂಡ ದೊಡ್ಡಪಾದ ಮಾಡಿ ಅಂದರೆ ಸಜೆಸ್ಟ್. ಯಾಕಂದರೆ ಪಂಬಾಯಿಂದ ಆರಾಮಾಗಿ ನಡೆದು ಬಿಡ್ತಾರೆ. ಕೆಲವು ಜನ ಬರ್ತಾರೆ, ನಾನು ಬೆಟ್ಟ ಆಗದೆ ಏನು ಅನ್ಸೇ ಇಲ್ಲ ಅಂತಾರೆ. ಪಂಬಾಯಿಂದ ನಡೆದಿದ್ಯಾ, ಒಂದ್ಸತಿ ಕಷ್ಟಪಡು, ದೊಡ್ಡಪಾದ ನೋಡು, ಆವಾಗ ದೊಡ್ಡಪಾದ ಗೊತ್ತಾಗುತ್ತೆ, ಭಗವಂತ ಕಾಣಿಸ್ತಾನೆ ಅಂತ. ಇವಾಗ ಸ್ವಾಮಿಗಳು ಏನ್ ಮಾಡ್ತಾ ಗೊತ್ತಾ, ಇರುಮುಡಿ ಹೊತ್ಕೊಂಡ್ಬರ್ತಾರಲ್ಲ, ಇವಾಗ ತುಪ್ಪ ನೀರಾಗಿದ್ರೆ ನಂಗೆ ವ್ರತ ಫಲ ಕೊಟ್ಟಿಲ್ಲ, ತುಪ್ಪ ಗಟ್ಟಿಯಾಗಿದ್ರೆ ಫಲ ಆಗಿದೆ ಅಂತ ಮಾತಾಡ್ಕೊಂತ ಇರ್ತಾರೆ, ವಿಡಿಯೋಗಳಾಗ್ತವೆ. ಅದ್ರ ಬಗ್ಗೆ ನಮ್ಮ ಆಲೋಚನೆಗಳು ಸಿಂಪಲ್ ಆಗಿ ಜೀವಾತ್ಮ ಪರಮಾತ್ಮ ಅಂತಾರೆ. ತುಪ್ಪ ನಿಂದು ನೀರಾಗಿದ್ರು ಕೂಡ ಪರಮಾತ್ಮನ ಸ್ಪರ್ಶ ಆಗ್ತದೆ, ಗಟ್ಟಿಯಾಗಿದ್ರು ಕೂಡ ಪರಮಾತ್ಮ ಸ್ಪರ್ಶ ಆಗ್ತದೆ. ನಾವು ತುಪ್ಪಾಗಿ ತುಂಬಿಸ್ಕೊಂಡು ಹೋಗೋದು ನಮ್ಮ ಆತ್ಮ, ನಮ್ಮ ಭಕ್ತಿ, ನಮ್ಮ ಆತ್ಮ ಎಲ್ಲನೂ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಿ. ತೆಂಗಿನಕಾಯಿನ ನೀನು ಕೆಟ್ಟಿದ್ದೇನು, ಆಯ್ತಪ್ಪ ನನ್ನ ದೇಹ ಕೆಟ್ಟಿದೆ, 1000 ಅದು ತಿಂದಿದ್ದೀನಿ, ಇದು ತಿಂದಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನನ್ನ ದೇಹ ಕೆಟ್ಟಿದೆ ಕೊಬ್ಬರಿಗೆ ಹೇಳಿ ಒಪ್ಕೊಬೋದು ಮನುಷ್ಯ. ಆತ್ಮ ಕೆಟ್ಟಿದೆ ಅಂತ ಯಾರಿಗೂ ಹೇಳೋದೇ ಇಲ್ಲ, ಯಾರಿಗೂ ಅದು ಅರ್ಹತೆನೇ ಇಲ್ಲ. ಯಾವ ಪ್ರಪಂಚದಲ್ಲಿ ಯಾರಿಗೂ ಕೂಡ ನಿನ್ನ ಆತ್ಮ ಕೆಟ್ಟದು ಅಂತ ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ. ಆತ್ಮ ಇವತ್ತು ಈ ದೇಹದಲ್ಲಿದ್ದರೆ ನಾಳೆ ಇನ್ನೊಂದು ಪಕ್ಷಿಯಲ್ಲಿರುತ್ತೆ, ಇಲ್ಲೊಂದು ಯಾವುದೋ ಒಂದು ಇನ್ನೊಂದು ಪ್ರಾಣಿಯಲ್ಲಿರ್ತದೆ. ಆತ್ಮ ಕೆಟ್ಟದ್ದು ಅಲ್ಲ, ಒಳ್ಳೆಯದು. ಅದು ಯಾವುದು ಕೆಟ್ಟದ್ದಲ್ಲ ಒಳ್ಳೆಯದಲ್ಲ. ಆತ್ಮ ಇಸ್ ಆತ್ಮ, ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್.
ಅದು ಒಂದು ಪ್ಯೂರೆಸ್ಟ್ ಫಾರ್ಮ್ ಅಂದರೆ ಅದನ್ನು ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠ ಒಂದು ಆತ್ಮ. ಸೊ ಒಂದು ತೆಂಗಿನಕಾಯಲ್ಲಿ ನಾನು ಆತ್ಮ ಅಂತ ತುಪ್ಪನ ನಾನು ತುಂಬಿಸಿದಾಗ ಅದು ಆತ್ಮ ಹೆಂಗೆ ಕೆಡುತ್ತೆ? ಆತ್ಮನ ಯಾರಿಂದನೂ ಕೆಡ್ಸೋಕ್ಕಾಗೋದಿಲ್ಲ. ನಮ್ಮ ಆಲೋಚನೆನ ಕೆಡಿಸ್ಬೋದು, ನಮ್ಮ ಬುದ್ಧಿನ ಕೆಡಿಸ್ಬೋದು, ಆತ್ಮನ ಯಾರಿಂದನೂ ಕೆಡ್ಸೋಕ್ಕಾಗೋದಿಲ್ಲ. ಸೊ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಬಂದಾಗ ಅದು ತುಪ್ಪ ಗಟ್ಟಿ ಆದರೆ ನಂದು ಭಕ್ತಿ ಜಾಸ್ತಿ, ಗಟ್ಟಿಯಾಗಿಲ್ಲ ಅಂದರೆ ಭಕ್ತಿ ಅನ್ನೋದು ಅದು ಇಟ್ಸ್ ಕೈಂಡ್ ಆಫ್ ಸ್ಟುಪಿಡಿಟಿ ಅನ್ನೋಕ್ಕಿಂತ ಒಂದು ಮಂದತನ, ಅದು ಅಂಧ ಯೋಚನೆ. ಸೊ ಅದು ಅವಶ್ಯಕತೆನೇ ಇಲ್ಲ. ಇವಾಗ ಆ ಥರ ಯೋಚನೆ ಮಾಡಿದ್ರೆ ನೀವು ಅಭಿಷೇಕ ಮತ್ತು ದೇವ್ರಿಗೆ ಹೆಂಗೆ ಮಾಡಿದ್ರೆ ಅಭಿಷೇಕ ಗಡ್ಡೆ ಹಿಂಗೆ ಆಗ್ತಾ ಇರ್ಬೇಕು ದೇವ್ರಿಗೆ, ಭಗವಂತನಿಗೆ ಅಭಿಷೇಕ ಸುರಿಬೇಕು. ನಿನ್ನ ಭಕ್ತಿ ಅನ್ನೋದು ನೀನು ಮಾಡುವ ನಡೆ ನುಡಿ, ನಿನ್ನ ಸೇವೆ, ನಿನ್ನ ಕಾರ್ಯಕ್ರಮಗಳು, ನಿನ್ನ 4 ಜನಕ್ಕೆ ಕೊಡೋ ಅನ್ನದಾನಗಳು, 4 ಜನ ನುಡಿಯ ನುಡಿಗಳು, ಅದರಲ್ಲಿ ಭಕ್ತಿ ಕಾಣಿಸ್ಬೇಕು. ಅವ್ರು ತುಪ್ಪದಲ್ಲ. ತುಪ್ಪದಲ್ಲಿ ಕೆಲವರು ನೋಡಿರ್ತಾರೆ ಹಳ್ಳಿ ಕಡೆಯಿಂದ ಗುಂಡು ಬಾಲಾಗಿ ಬರ್ತಾ ಇರುತ್ತೆ. ಸೊ ನೀನು ಗುಂಡು ಬಾಲ್ ಬರೋದೆಲ್ಲ ನೀನು ತುಪ್ಪ ಶ್ರೇಷ್ಠ ಅಂತ ಅಂದ್ಬಿಟ್ರೆ ಮತ್ತು ನೀನು ತುಪ್ಪನ ಇಲ್ಲಿಂದ ತರ್ತೆ? ಹಂಗಂದರೆ ಎಷ್ಟು 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 ಇದು ಹಸುಗಳಿಂದ ಆಕಳಿಂದ ನಾವು ತರಬೇಕು, ಎಲ್ಲ ಕಷ್ಟ. ಈ ತುಪ್ಪ ಅನ್ನೋದೆಲ್ಲ ಅದು ಕಾರಣ ಇಲ್ಲ, ಇನ್ನೂ ಇವ್ರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ನಾವು ನೋಡಿದ್ದೀನಿ, ಹೊಡಿತಾ ಇದ್ದಾರೆ, ವೀಡಿಯೋ ಆಗ್ತಾ ಇರುತ್ತೆ, ಅವ್ನು ಕಿರಿಸ್ತಾ ಇರ್ತಾನೆ, ನಂದು ಗಟ್ಟಿ ಬಂತು, ನಂದು ಫಲ. ಅವ್ನಿಗಿಂತ ಕೋಪಿಷ್ಟ ಆ ಗ್ರೂಪಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಬೈತಾ ಇರ್ತಾನೆ, ಜಗಳ ಆಡ್ತಾ ಇರ್ತಾನೆ, ಹೇಳೋದು ಮಾತೇ ಕೇಳಲ್ಲ, ಚೆನ್ನಾಗಿ ನಿದ್ದೆ ಮಾಡೋದೆ, ಅವ್ನು ಭಜನೆಗೆ ಬರಲ್ಲ, ಏನು ಬೇರೆ ಕಾರಣಗಳೇ. ಆದರೆ ಅವ್ನು ತುಪ್ಪ ಗಟ್ಟಿ ಬಂದೆ, ಅಪ್ಪ ನಾನು ಭಕ್ತಿಯಾಗಿದ್ದೆ ಅಂತ ಅವನೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ. ಸೊ ಕ್ಲೈಮೇಟು ಜಡ್ಜ್ಮೆಂಟ್ ಕೊಡಲ್ಲ ಯಾವತ್ತೂ, ಭಗವಂತ ಜಡ್ಜ್ಮೆಂಟ್ ಕೊಡಬೇಕು, ಅವನ ರೀತಿ ನೀತಿಗಳು ಜಡ್ಜ್ಮೆಂಟ್ ಕೊಡ್ತವೆ ಅಷ್ಟೇ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ತುಪ್ಪ ಗಟ್ಟಿ ನೀರು ಅನ್ನೋದು ಸುಮ್ಮನೆ ಅವ್ನ ವೈಯಕ್ತಿಕ ಆಚರಣೆ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಅದು ಮುಖ್ಯ. ನೀವು ಗಟ್ಟಿ ತುಪ್ಪ ತರ್ತಾನೆ, ತುಪ್ಪಕಾಯಿ ಓಡ್ತಾ ಇರ್ತಾನೆ ವಾಪಸ್ ಮನೆಗೆ, ಆಯ್ತಪ್ಪ ದರ್ಶನ ಇದೆ, ಬೆಳಗ್ಗೆ ಕೂತ್ಕೊಂಡು ಅಭಿಷೇಕ ಮಾಡಿಸ್ಬೇಕು, ನಾನು ತುಪ್ಪ ಕೊಡಬೇಕು ಅಭಿಷೇಕಕ್ಕೆ, ಅದೇನು ಯೋಚನೆ ಇರೋದಿಲ್ಲ, ಇದು ವ್ಯರ್ಥಾನೆ. ಸೊ ಮುಖ್ಯವಾಗಿ ನೀನು ತುಪ್ಪ ಗಟ್ಟಿ ಇದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ನೀನು ಭಗವಂತನಿಗೆ ತುಪ್ಪ ಅಭಿಷೇಕ ಮಾಡಿಸ್ದ ಅನ್ನೋದು ಮುಖ್ಯ. ನೀನು ತುಪ್ಪ ಅವ್ನು ಭಕ್ತಿ ಇಲ್ಲ ಅಂತ ಹೇಳ್ತಾನೆ, ಅದು ತುಪ್ಪ ಭಗವಂತನಿಗೆ ಸಲ್ಲಿಸ್ಬಿಟ್ರೆ ಎಷ್ಟೋ ಒಂದು ಪಾಪಕರ್ಮಗಳೆಲ್ಲ ಕ್ಲಿಯರ್ ಆಗಿ ಪುನರ್ಜನ್ಮ ಪಡೆದಂಗೆ ಆಗ್ತದೆ. ಸೊ ದೇಹ ಅಂದ್ಕೊಂಡಿರೋ ಆ ತೆಂಗಿನಕಾಯಿನ ಎತ್ಕೊಂಡೋಗಿ ಅಗ್ನಿಕೊಂಡದಲ್ಲಿ ಬಿಸಾಕ್ತೀರಿ, ಭಸ್ಮ ಮಾಡ್ತೀರಿ. ಸೊ ಈ ದೇಹಗಳು ಎತ್ಕೊಂಡೋಗಿ ಸುಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಆ ದೇಹ ಅಂತ ಅಂದ್ಕೊಂಡು, ಆಕಾರ ಅಂದ್ಕೊಂಡು ಆ ತೆಂಗಿನಕಾಯಿನ ಸುಟ್ಟು ನಾವು ಭಸ್ಮ ಮಾಡಿ ಪುನರ್ಜನ್ಮ ಪಡ್ಕೊಂಡ್ಬರ್ತೀವಿ. ಇವಾಗ ಕೋರ್ಟಲ್ಲಿ ಕೇಸ್ ಆಗ್ತೈತೆ ಹೆಣ್ಮಕ್ಳದು, ನಾವು ಬರಬೇಕು ಶಬರಿಮಲೆಗೆ, ಅದ್ರ ಬಗ್ಗೆ ಏನು ನಿಮ್ಮ ಮಾತುಗಳು? ಸೊ ಈ ಹೆಣ್ಮಕ್ಳು ಈ ವಿಚಾರ ಅಂತ ಬಂದಾಗ ಎಲ್ಲವೂ ಪರಮಾತ್ಮನ ಇಚ್ಛೆ. ಮತ್ತೊಂದು, ನಮ್ಮ ಒಂದು ಧರ್ಮ ಕ್ಷೇತ್ರಗಳ ಉಳಿವು ನಮ್ಮ ಕೈಯಿಂದನೇ ಆಗಬೇಕು. ನಮ್ಮ ಧರ್ಮದವರು, ನಮ್ಮ ಧರ್ಮದ ಹೆಣ್ಮಕ್ಳು ಅದನ್ನು ಅರ್ಥ ಮಾಡ್ಕೊಬೇಕು. ಸೊ ಶಬರಿಮಲೆಯಲ್ಲಿ ಅವರೇನು ಹೇಳ್ತಿದ್ದಾರೆ, ಈಕ್ವಾಲಿಟಿ ಮ್ಯಾಟ್ರಸ್ ತೊಗೊತಾ ಇದ್ದಾರೆ. ಸೊ ಈಕ್ವಾಲಿಟಿ ಮ್ಯಾಟ್ರ್ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿರೋ ಎಷ್ಟೋ ಸಾವಿರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲೂ ಅಡ್ಡ ಆಗ್ತಾ ಇಲ್ಲ. ಅಡ್ಡ ಆಗ್ತಾ ಇರೋದು ಬರೀ ಶಬರಿಮಲೆ ಒಂದೇನೆ. ಅಲ್ಲಿ ನೆಕ್ಸ್ಟ್ ಒಂದು ಬ್ರಹ್ಮಚಾರಿ ಭಗವಂತ ಇದ್ದಾನೆ, ಅದು ಒಂದು ಕಮಲದ ಕ್ಷೇತ್ರ. ಸೊ ಈ ಕ್ಷೇತ್ರಕ್ಕೆ ಒಂದು ನಿರ್ಬಂಧನ ಇದೆ, ಅದೇನಿಗೆ ಅದು ಈಕ್ವಾಲಿಟಿ ಬೇಸ್ಡ್ ಇಲ್ಲ, ಅದು ಒಂದು ಸಂಪ್ರದಾಯ. ಇವಾಗ ಇದರಲ್ಲಿ ಕೊಡುಂಗುಲೂರು ಭಗವತಿ ಅಲ್ಲಿ ನಡೆಯುತ್ತೆ. ಕೊಡುಂಗುಲೂರನ್ನು ಒಂದು ಫೀಮೇಲ್ ಶಬರಿಮಲ ಅಂತ ಕರೀತಾರೆ. ಅಲ್ಲಿ ಆ ಒಂದು ಸಂಪ್ರದಾಯ ಸಮಯದಲ್ಲಿ ಗಂಡು ಮಕ್ಕಳಿಗೆ ಅಲೋ ಇಲ್ಲ. ಸೊ ಅದನ್ನು ಯಾರೂ ಗಂಡು ಮಕ್ಕಳು ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾರ ಶಬರಿಮಲ ಒಳಗಡೆ ಬಿಡ್ರಿ ಅಂತ ಕೇಳ್ತಾರೆ, ಹೆಣ್ಮಕ್ಳು ಕೂಡ ಯಾರು ನಮ್ಮ ಸಂಪ್ರದಾಯ ಫಾಲೋ ಮಾಡೋರಲ್ಲ. ಯಾರು ಈ ಧರ್ಮ ಆಚರಣೆಗಳನ್ನ ಸ್ವಲ್ಪ ಮುರಿಬೇಕನ್ನೋರು ಅಂಥವ್ರು ಇದರಲ್ಲಿ ನೂಲು ಬಿಡ್ತಾ ಇದ್ದಾರೆ ಅಷ್ಟೇ, ಸ್ವಲ್ಪ ಕೆದಕ್ತಾ ಇದ್ದಾರೆ ಅಷ್ಟೇ. ಈ ಹೆಣ್ಣು ಮಕ್ಕಳಿಗೆ ಈ ಶಬರಿಮಲ ಕ್ಷೇತ್ರಕ್ಕೆ ಬಂದರೆ ಏನಂದರೆ, ಅವ್ರಿಗೆ ಒಂದು ಸಿಂಪಲ್ಲಾಗಿ ಲಾಜಿಕ್ ಅಂದರೆ, ನಾವು ಮಾಲೆ ಹಾಕಿದಾಗ ನಮ್ಮ ವೈಟಲ್ ಫೋರ್ಸ್ ಬಂದು ಅಪ್ವರ್ಡ್ ಆಗುತ್ತೆ. ಹೆಣ್ಮಗುಗೆ ಮೆನ್ಸ್ಟ್ರುಯೇಷನ್ ಆದಾಗ ಒಂದು ವೈಟಲ್ ಎನರ್ಜಿ ಡೌನ್ ಆಗುತ್ತದೆ. ಸೊ ಅವರ ಫರ್ಟಿಲಿಟಿಗೆ ಡ್ಯಾಮೇಜ್ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿದ್ದಾಗ ನಮ್ಮ ಎನರ್ಜಿ ಬೇರೆ, ಅವರ ಎನರ್ಜಿ ಬೇರೆ, ಆಪೋಸಿಟ್ ಎನರ್ಜಿ ಆಗ್ತದೆ. ಇಲ್ಲ ಆ ಒಂದು ಕ್ಷೇತ್ರದಲ್ಲಿ ನಡಿಬೇಕಾದ್ರೆ ಹೆಣ್ಮಕ್ಳಿಗೆ ಫರ್ಟಿಲಿಟಿ ರೇಷೋ ಒಂದು ಸಮಸ್ಯೆ ಆಗಿಬಿಡ್ತದೆ. ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತ ಇರಬೇಕು ನಮಗೆ. ಇವಾಗ ಏನೋ ಟ್ರಕ್ಕಿಂಗ್ ಮಾಡ್ತಾರೆ, ಬಟ್ ಟ್ರಕ್ಕಿಂಗೇ ಬೇರೆ, ಬೆಟ್ಟ ಎಕ್ಕೋದೇ ಬೇರೆ, ಧರ್ಮಾಚರಣೆ ಮಾಡಿ ಒಂದು ಕ್ಷೇತ್ರ ಯಾತ್ರೆನೇ ಬೇರೆ. ಆ ಲಾಜಿಕ್ಕಿಂತ ಫಸ್ಟ್ ಈಚೆ ಬರ್ಬೇಕು ಸ್ವಲ್ಪ ಜನ ಹೆಣ್ಮಕ್ಳು. ಏನಂದರೆ, ನಾನು ಅಷ್ಟು ದೊಡ್ಡ ಬೆಟ್ಟ ನಾನು ಎಕ್ಕಿದ್ದೀನಿ ಅಂತ ಹೇಳ್ತಾರೆ. ನೀನು ಅಷ್ಟು ದೊಡ್ಡ ಬೆಟ್ಟ ಎಕ್ಕೋದಕ್ಕೆ ನೀನು ಜಿಮ್ಗೆ ಹೋಗ್ತೀಯಾ, ವಾಕಿಂಗ್ ಮಾಡ್ತೀಯಾ, ವರ್ಕೌಟ್ ಮಾಡ್ತೀಯಾ, ಏನೇನೋ ಡಯಟ್ ಫಾಲೋ ಮಾಡ್ತೀಯಾ, ಟ್ರಕ್ಕಿಂಗ್ ಶೂ ಹಾಕಿ ಬೆಟ್ಟ ಬಂದ್ಬಿಟ್ಟಿರ್ತೀಯ. ಆದರೆ ಇದು ಟ್ರಕ್ಕಿಂಗ್ ಮಾಡುವಂಥ ಜಾಗ ಅಲ್ಲ. ಶಬರಿಮಲ ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಯಾತ್ರೆ ಮಾಡುವ ಜಾಗ. ಸೊ ನಮ್ಮ ದೇಹ ಶಕ್ತಿನ, ನಮ್ಮ ಸಾಮರ್ಥ್ಯನ
ನಾವು ಯಾವುದೋ ಒಂದು ಬೆಟ್ಟದಲ್ಲಿ ಹತ್ತಿದ್ರಿ ಅಂತ ಅನ್ಕೊಂಡು ನಾವು ಬಂದು ಧರ್ಮಕ್ಷೇತ್ರದ ಒಂದು ಪುಣ್ಯ ತೀರ್ಥಯಾತ್ರೆಗಳ ಕ್ಷೇತ್ರದಲ್ಲಿ ಮಾಡ್ತೀನಿ ಅದು ಮೂರ್ಖತನ ಆಗ್ತದೆ. ಸೊ ಅದನ್ನು ಆಲೋಚನೆ ಮಾಡ್ಕೊಬೇಕು. ಸೊ ಅದರಿಂದ ಇಲ್ಲಿ ನಿರ್ಬಂಧ ಆಗ್ತಿರೋದೇನು, ನಮ್ಮ ಧರ್ಮಕ್ಷೇತ್ರ ರಕ್ಷಣೆ ಮಾಡ್ಕೋಬೇಕು. ಇಲ್ಲಿ ಕೆಲವು ಸಂಪ್ರದಾಯಗಳಿದೆ, ಈ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ದೀರಿ ಅಂತೇಳಿ ಅದಕ್ಕೆ ಬೇಡ ನಿರ್ಬಂಧ ಹೇಳ್ತಿದ್ದಾರೆ ಅಷ್ಟೇ. ನಾವು ಹೆಣ್ಮಕ್ಳ ಹತ್ರ ಕೇಳ್ಕೊಳೋದು ಅಷ್ಟೇ, ತಾಯಿ ನೀನು ಈ ಶಬರಿಮಲೆ ಒಂದು ದೇವಸ್ಥಾನ ಬಿಟ್ಟು ನಿನಗೆ ಸಾವಿರಾರು ದೇವಸ್ಥಾನ ಇದೆ, ಎಲ್ಲ ಕಡೆ ದರ್ಶನ ಮಾಡು, ನಿಂಗೆ ಯಾರು ಬಿಡ ಅಂತಲ್ಲ. ಇಲ್ಲಿ ಕೆಲವೊಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯನ ಬಿಡಿ ಸಂಪ್ರದಾಯ ಆಚರಣೆ ಮಾಡಕ್ಕೆ ಬಿಡಬೇಕು. ಇವಾಗ ಹೇಳಿದ್ದಾರೆ 10 ವಯಸ್ಸಿಂದ ಕೆಳಗಡೆ ಯಾರು ಬೇಕಾದ್ರೆ ದರ್ಶನ ಮಾಡ್ಬೋದು, 50 ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದು, ಅವ್ರು ಬಂದು ದರ್ಶನ ಮಾಡ್ಬೋದು. ಸೊ ಇದಕ್ಕೆ ನಾವು ನಮ್ಮ ಕ್ಷೇತ್ರ ರಕ್ಷಣೆ ನಾವುಗಳು ನಿಲ್ಲೇಬೇಕು. ಸೊ ಅದನ್ನ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಅವರು ಸುಮ್ಮನೆ ಆದರೆ ತೊಂದರೆ ಇಲ್ಲ. ಸೊ ಅವರು ಹೆಲ್ತ್ಗೆ ಸಮಸ್ಯೆ ಆಗ್ತದೆ ಇದರಿಂದ ಕೂಡ. ಮುಖ್ಯವಾಗಿ ಹೇಳೋದು ಅಷ್ಟೇ, ಶಬರಿಮಲ ಈಸ್ ನಾಟ್ ಟ್ರಕ್ಕಿಂಗ್ ಪ್ಲೇಸ್. ಶಬರಿಮಲ ಒಂದು ತೀರ್ಥಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ನಾನು ಶಕ್ತಿ ತೋರಿಸಿದ್ರೆ ನಡೆಯೋದಿಲ್ಲ. ಪುಣ್ಯಕ್ಷೇತ್ರದಲ್ಲಿ ಆಧ್ಯಾತ್ಮ ತೋರಿಸಬೇಕು. ಭಗವಂತನ ಒಂದು ಏನು ನಿರ್ಬಂಧಗಳು ರೀತಿ ನೀತಿಗಳಿರ್ತವೆ ಅದರ ಅನುಷ್ಠಾನಗಳನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು ಸರ್. ಸೊ ಭಗವಂತ ಯಾವಾಗಲೂ ನೋಡ್ತಾನೆ. ನೀವು ತಪ್ಪು ಮಾಡಿದವ್ರಿಗೆ ಯಾರನ್ನ ಬಿಟ್ಟಾನು ದೇವ್ರು ಭಗವಂತ, ಯಾರನ್ನ ಅವ್ರು ತಪ್ಪು ಮಾಡೋರು ಭಗವಂತ ಶಿಕ್ಷೆ ಅವ್ರದ್ದೇ ರೀತಿಯಾಗಿ ಅವರ ಬದುಕಿನ ಅನುಗುಣವಾಗಿ ಅವ್ರಿಗೆ ಸಮಸ್ಯೆಗಳು ಶಿಕ್ಷೆ ಕೊಡ್ತಾನಾಗಲಿ, ಅವ್ರಿಗೆ ಅರಿವು ಮೂಡಿಸ್ತಾ ಇರ್ತಾನೆ. ಅದಾಗ್ತಿದೆ. ಸೊ ಯಾರೇ ಬಂದರೂ ಎಷ್ಟೇ ಬಂದರೂ ಕೂಡ ಸಂಪ್ರದಾಯ ಎಲ್ಲೋ ಒಂದು ಕಡೆ ಇದ್ದರೂ ಕೂಡ ಧರ್ಮ ಸತ್ಯವಾಗಿದೆ, ಧರ್ಮ ಎದ್ದು ಬಂದ ಮೇಲೆ ಬಂದೇ ಬರ್ತದೆ. ಸೊ ಅದ್ರ ಬಗ್ಗೆ ನಾವೇನು ಭಯ ಪಡೋದೇನು ಬೇಕಿಲ್ಲ. ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಂತಾನೆ ಸರ್. ಇವಾಗ ಪಂಪಾ ನದಿಯಲ್ಲಿ ಪ್ಲಾಸ್ಟಿಕ್ ಬಿಡ್ತಾರೆ, ಬಟ್ಟೆಗಳು ಬಿಡ್ತಾರೆ. ಮತ್ತೆ ಶಬರಿಮಲೆಯಲ್ಲಿ ಅಕ್ಕಿ ತೊಳಗಿರ್ತಾರೆ ಇರುಮುಡಿಯಲ್ಲಿ, ಅದಲ್ಲೇ ಬರ್ತಾರೆ. ಅದ್ರ ಬಗ್ಗೆ ವಿಚಾರಗಳು. ಪ್ಲಾಸ್ಟಿಕ್ಕು ನಾವು ಅರ್ಥ ನಾರ್ಮಲ್ ಆಗಿ ಪುಣ್ಯ ಪೊಂಗಮನ ಅಂತ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಇವಾಗ ಅವರು ನಮ್ಗಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಂದ್ರೂ ಕೂಡ ನಾವೇ ಇವಾಗ ನಮ್ಮ ಕ್ಷೇತ್ರ ಕ್ಲೀನ್ ಮಾಡ್ಕೊಳೋದು ನಾವೇ. ಇವಾಗ ಭಗವಂತನ ಮನೆ ಶಬರಿಮಲೆ ಅಂತಂದರೆ ನಮ್ಮ ಮನೇನೂ ಅದೇನೆ. ನಾವು ಅಯ್ಯಪ್ಪನ ನಂಬಿ ಹೋಗ್ತಾ ಇರೋರು. ನಮ್ಮ ಮನೆ ಎಷ್ಟು ನಾವು ಶುದ್ಧವಾಗಿ ನೋಡ್ಕೊಬೇಕು, ಶಬರಿಮಲೆ ಅಷ್ಟು ಶುದ್ಧವಾಗಿ ನೋಡ್ಕೊಬೇಕು. ಅಂದರೆ ಅದು ಮನುಷ್ಯನತನ. ನಿನ್ನ ಮನೇಲಿ ಇಂಪಾರ್ಟೆಂಟ್ ಅಂದರೆ ಶಬರಿಮಲೆ ಇಂಪಾರ್ಟೆಂಟ್ ಆಗಿರ್ಬೇಕು. ಸೊ ಪ್ಲಾಸ್ಟಿಕ್ ಬಿಡೋದಾಗಲಿ, ಈ ಪಂಪಾ ನದಿಯಲ್ಲಿ ಬಟ್ಟೆಗಳು ಬಿಡೋದಾಗಲಿ, ಅವ್ರು ಯಾರೋ ಹೇಳ್ತಾರೆ ಬಟ್ಟೆ ಬಿಟ್ಬಿಟ್ರೆ ಕರ್ಮ ಕಳೆದೋಗ್ಬಿಡ್ತದೆ ಅಂತ. ಬಟ್ಟೆ ಬಿಟ್ಟರೆ ಕರ್ಮ ಕಳೆಯುವ ಅಂತ ಹಾಗಿದ್ದಿದ್ರೆ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಹೋಗ್ಬೇಕಾಯ್ತು, ಪ್ರತಿಯೊಬ್ಬರು ಮುಕ್ತಿ ಅಲ್ಲೇ ಕೂರಬೇಕಾಗಿತ್ತು. ಸೊ ಕರ್ಮ ಕಳೆಯೋದು ಬಟ್ಟೆ ಬಿಟ್ಟರೆ ಅಲ್ಲ, ಕರ್ಮ ಕಳೆಯೋದು ಬದಲಾವಣೆ ಮಾಡಿಕೊಂಡು ಅವನು ಹೋಗುವ ದಾರಿ ಪರಮಾತ್ಮ ಹುಡ್ಕೊಂಡು ಹೋದರೆ ಅವನ ಕರ್ಮ ಕಳೆಯುತ್ತೆ. ಅದು ಬಿಟ್ಟು ಸುಮ್ಮನೆ ಎಲ್ಲ ತರಲೆ ಮಾಡ್ತಾರೆ. ಪಂಪಾ ನದಿಯಲ್ಲಿ ಬಟ್ಟೆ ಬಿಟ್ಟು ತಿರ್ಗಾ ಊರಿಗೆ ಬಂದು ಅದೇ ಕರ್ಮ ಮಾಡ್ತಾರೆ, ತಿರ್ಗಾ ಊರು ತಗೋ ಬಟ್ಟೆ ಬಿಡ್ತಿದ್ದಾರೆ. ಅದು ಏನು ಪ್ರಯೋಜನ ಇಲ್ಲ, ಅದು ಯಾವಾಗಲೂ ಶೂನ್ಯವಾಗಿರ್ತದೆ. ಸೊ ಆತ ತಪ್ಪುಗಳನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಪಂಪಾ ನದಿಯಲ್ಲಿ ಬಟ್ಟೆಗಳು ಬಿಡೋದು, ಮಾಲೆಗಳು ತೆಗೆದುಬಿಡೋದು, ಕೇಳಿದ್ರೆ ಏನು ಹೇಳ್ತಾರೆ, ಮಡಿ ಆಗ್ಬಿಡುತ್ತೆ ಮನೆ ಅಂತಾರೆ. ಇವಾಗ ಕೊರಳಿಗೆ ಹಾಕಿರೋ ಮಾಲೆ ಮನೇಲಿ ಇಟ್ಕೊಂಡ್ರೆ ಮಡಿ ಅಂತಂದರೆ, ಮಾಲೆಯನ್ನು ಹಾಕೊಂಡ್ರೆ ಮತ್ತೆ ದೇಹ ಮಡಿ ಆಗಲ್ವ? ಹಂಗಂದರೆ ಅಯ್ಯಪ್ಪ ನಾಮಸ್ಮರಣೆ ಹೇಳಿದ್ದ ಒಂದು ಗಂಟ್ಲು ಮಡಿ ಆಗಲ್ವ? ಅಯ್ಯಪ್ಪನ ಕೊಟ್ಟಾಗ ತೀರ್ಥ ಕೊಡಿದಾಗ ಆಗ ಬಾಯಿ ಮಡಿ ಆಗಿರಲ್ವ? ಸೊ ಅದು ಆಲೋಚನೆ ಅಷ್ಟೇ. ಸೊ ನಿಮ್ಮ ಬಟ್ಟೆಗಳನ್ನ, ವಸ್ತ್ರಗಳನ್ನ, ಮಾಲೆಗಳನ್ನ ನಿಮ್ಮ ಮನೇಲಿ ಇಟ್ಟು ನೀವು ಪೂಜೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿನ್ನೆ ಬಿಟ್ಟು ಕ್ಷೇತ್ರಗಳನ್ನ ಒಂದು ಗಲೀಜು ಮಾಡೋದು, ಒಂದು ಪೊಲ್ಯೂಷನ್ ಆಗಿ ಮಾಡೋವಂಥದ್ದು ತಪ್ಪು ಯಾವುದು ಮಾಡೋಕ್ಕೆ ಹೋಗ್ಬಾರ್ದು. ಅಕ್ಕಿ ಕೂಡ ಅಷ್ಟೇ. ಅಕ್ಕಿ ಶಬರಿಮಲ ಅಲ್ಲಿ ನೀವು ಹೋಗಿ ಹಾಕಿದ ತಕ್ಷಣ ಅಕ್ಕಿ ಅನ್ನದಾನಕ್ಕೆ ಹೋಗೋದಿಲ್ಲ. ಆ ಅಕ್ಕಿ ಬೇರೆ. ನಿಮ್ಮ ಅಕ್ಕಿಗಳನ್ನ ನೀವು ಅಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಅಲ್ಲಿ ನೆಲದ ಮೇಲೆ ಚೆಲ್ಲಿ, ಯಾರ್ಯಾರೋ ಬರಿಗಾಲ ಅಲ್ಲಿ ನಡೀತಾ ಇರ್ತಾರೆ ಅಕ್ಕಿಗಳ ಮೇಲೆ. ಅನ್ನಪೂರ್ಣೇಶ್ವರಿ ಅಂತ ಮನೆಯಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ ಅಂತೆಲ್ಲ ಮಂತ್ರಗಳೆಲ್ಲ ಹೇಳ್ತಾರೆ, ಕೈ ಮುಗಿ ತಿಂತಾರೆ, ಭಗವಂತಗೆ ಹಾಕಿ ತೀರ್ಥ ಎಲ್ಲ ಮಾಡಿ ಒಂಚೂರು ಇಟ್ಟು ದೇವ್ರಿಗಂತೇಳಿ ತಿಂತಾರೆ, ಸೇವನೆ ಮಾಡ್ತಾರೆ. ಆದರೆ ಅದೇ ಅನ್ನ ಮಾಡೋಕಂದ ಅಕ್ಕಿನ ಶಬರಿಮಲೆ ಹೋಗಿ ಚೆಲ್ಬಿಟ್ಟು ಹೋಯ್ತಾ ಇರ್ತಾರೆ. ಸೊ ಆ ಥರ ತಪ್ಪು ಕೆಲಸಗಳು ಮಾಡೋದು ಬೇಡ. ಆ ಅಕ್ಕಿನ ಎಲ್ಲ ಒಂದು ಗುಡ್ಡೆ ಮಾಡಿ ತಿರ್ಗಾ ನಿಮ್ಮ ಬ್ಯಾಗ್ಗಳು ಹಾಕ್ಕೊಂಬಂದು, ಹೊರಮುಡಿ ಕಟ್ಕೊಂಬಂದು ನಿಮ್ಮ ಮನೆಗಳಲ್ಲಿ ಕೊಟ್ಟು ನೀವು ಅನ್ನದಾನ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದು. ಅಲ್ಲಿ ಚೆಲ್ಲಿ ಇನ್ನೊಬ್ರು ಯಾರೋ ಬೈಕೊಂಡು ಶಾಪ ಹಾಕ್ಕೊಂಡು ಆ ಕರ್ಮನ ಪುಣ್ಯಕ್ಷೇತ್ರದಲ್ಲೇ ಕರ್ಮ ಮಾಡೋ ಬದಲು ಆ ಅಕ್ಕಿನ ತೊಗೊಂಬಂದು ಇಲ್ಲಿ 4 ಜನಕ್ಕೆ ಅನ್ನದಾನ ಮಾಡಿಕೊಟ್ಟು ಪುಣ್ಯ ಪಡೆಯೋದು ಎಷ್ಟು ಮೇಲು. ಇದಾದ ನೆಕ್ಸ್ಟ್ ಇಡುಮುಡಿ ಪ್ಯಾಕೆಟ್ಗಳು ಕೂಡ, ಈ ನಡುವೆ ಇಡುಮುಡಿ ಪ್ಯಾಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಬರ್ತಾಯಿದೆ. ದಯವಿಟ್ಟು ನೀವು ಅಂಗಡಿಗಳವ್ರಿಗೆ ಹೇಳಿ ನಮಗೆ ಪ್ಲಾಸ್ಟಿಕ್ ಬೇಡ, ನಿಮ್ಮ ಹತ್ರ ನಾವು ಬಿಸ್ನೆಸ್ ಮಾಡ್ತೀವಿ ತೊಂದರೆ ಇಲ್ಲ, ಆದರೆ ಇನ್ಸ್ಟೆಡ್ ಆಫ್ ದಟ್ ಪ್ಲಾಸ್ಟಿಕ್, ಆ ಪ್ಲಾಸ್ಟಿಕ್ ಬದಲು ನಮಗೆ ಒಂದು ಪೇಪರ್ ಕವರಲ್ಲಿ ಮಾಡಿಕೊಡಿ.
ನಮಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗ್ತದೆ. ಎಲ್ಲವನ್ನು ಒಂದು ಕಂಫರ್ಟಬಲಲ್ಲೇ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕಷ್ಟ ನೋಡಿರಿ, ಒಂದು ಸ್ವಲ್ಪ ರಿಸ್ಕ್ ಇರಲಿ. ಸುಮ್ಮನೆ ಮಾಲೆ ಹಾಕ್ತೀರಾ, ಇಲ್ಲಿ ಎಲ್ಲ ಭಜನೆಯಲ್ಲೂ ಇಲ್ಲ, ಪೂಜೆಲಿನ ಇಡ್ಮುಡಿಗೆ ಮಾತ್ರ ಸ್ವಾಮಿ ಬಂದು ಹೂವು ಹಾಕ್ಕೊಂಡು ತರಮ ಇಟ್ಕೊಂಡು ಸ್ವಾಮಿ ನನ್ನ ಕಟ್ರಿ ಫ್ಯಾಮಿಲಿ ಬರ್ತಾವ್ರೆ ಕಾಯ್ತವ್ರೆ ಹೋಗ್ತವ್ರೆ ಅಂತ ಇರ್ತಾರೆ. ಅದನ್ನು ಅನ್ನೋದು ಕಮ್ಮಿ ಆಗಬೇಕಂದ್ರೆ ಒಂದು ಮಂಡಲ ಮಾಲೆ ಹಾಕಬೇಕು, ಭಜನೆಗಳಿಗೆ ಹೋಗಬೇಕು, ಪೂಜೆಗಳಿಗೆ ಹೋಗಬೇಕು, ಹಸಿವು ನೋಡಬೇಕು, ದಣಿವು ನೋಡಬೇಕು, ಬೆಳಿಗ್ಗೆ ಸಾಯಂಕಾಲ ತಣ್ಣೀರು ಚಳಿಯಲ್ಲಿ ಸ್ನಾನ ಮಾಡಬೇಕು. ಇದೆಲ್ಲ ಅರ್ಥ ಆದರೆ ಆ ಇಡ್ಮುಡಿ ದಿನ ಆ ಅರ್ಜೆನ್ಸಿ ಬರಲ್ಲ, ಅದು ಕಮ್ಮಿ ಆಗ್ತದೆ. ಮೇನ್ ಮುಖ್ಯವಾಗಿ ಬಂದು ತಾಳ್ಮೆ ಅರ್ಥ ಕೊಡ್ತಾನೆ. ತಾಳ್ಮೆ ಒಂದು ಬದುಕಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಆಗ್ಬಿಡ್ತದೆ ಬದುಕಲ್ಲಿ. ಸ್ವಾಮಿ ನಮಗೆ ನಾವು ಮಾಲೆ ಹಾಕ್ಕೊಂಡಾಗ ನಮ್ಮ ಗುರುಸ್ವಾಮಿಗಳು ಹೇಳ್ತಾ ಇದ್ರು, ನೀವು ಎಷ್ಟು ಭಜನೆಗಳು ಹೋಗ್ತಿರೋ ಅಷ್ಟು ನಿಮಗೆ ಪುಣ್ಯ, ಮತ್ತೆ ನಿಮ್ಮ ಅಯ್ಯಪ್ಪ ಬಂದು ಕೇಳ್ದಂಗೆ ಕನಸಲ್ಲಿ. ಹೌದು, ಅದ್ರ ಬಗ್ಗೆ ಸತ್ಯನೇ. ಇವನ್ ಯಾರೋ ನಾವೊಂದು ಇಬ್ಬರು ಇರ್ತೀರಿ, ನಾನೊಬ್ಬ ಇದ್ದೀನಿ ಇಲ್ಲಿ ನನ್ನ ಮನೇಲಿ, ನಾನು ಒಬ್ಬ 4 ಜನ ಬಂದರೆ ಪೂಜೆಗೆ ಯಾರೂ ಇಲ್ಲ. ನೀನೊಬ್ಬ ಬಂದಾಗ ನನಗೆ ಅಯ್ಯಪ್ಪ ಬಂದ ಅಂತೇಳಿ ನಾನು ಇನ್ನೂ ಪರಮಾತ್ಮ ಪ್ರೇ ಮಾಡ್ಕೊತೀನಿ. ಈ ಮನೇಲಿ ಈ ದಿನ ಈ ಪೂಜೆ ಆಯಿತು ಚೆನ್ನಾಗಿ, ಈ ಭಜನೆ ಆಯಿತು ಚೆನ್ನಾಗಿ, ಈ ಅನ್ನಸಂದರ್ಭ ಆಯಿತು ಅಂದರೆ ಇಷ್ಟು ಜನ ಬಂದಿರೋದೇ. ಅಷ್ಟು ಜನ ಭಗವಂತ ನನಗೆ 1% ನನಗೆ ಫಲ ಕೊಟ್ಟರೆ, ಅಷ್ಟು ಮನೆಗಳಿಗೆ ಬಂದು ಯಾರ್ಯಾರು 4 ಜನ ಸೇರಿ ಪೂಜೆನ ಮಾಡಿಸ್ಕೊಟ್ಟು ಹೋಗಿರ್ತಾರೆ ಅವ್ರಿಗೆ ಇನ್ನೂ ಫಲ ಹೆಚ್ಚು. ಅದು ಮುಖ್ಯವಾಗಿ ನಾವು ಭಜನೆಗೆ ಹೋಗೋದನ್ನೋಕ್ಕಿಂತ, ಭಜನೆ ಮಾಡ್ತೀರ ಅನ್ನೋದಕ್ಕಿಂತ 1000 ಭಜನೆ ಮಾಡಿದ್ರೂ ಸರಿಯೇ, ನಿಷ್ಕಲ್ಮಶವಾಗಿ ಮಾಡ್ಬೇಕಷ್ಟೇ. ಅಲ್ಲಿ ಮಾಡಿಸ್ತಾ ಇರೋರು ಅವನು ಸಿರಿವಂತನಾಗಿರ್ಬೋದು, ಒಂದು ಯಾವುದೋ ಒಂದು ಹಣಕಾಸು ಇಲ್ಲ, ಪಾಪ ಒಂದು ಕೂಲಿ ಮಾಡ್ತಾನೆ ಆಗಿರ್ಬೋದು, ಅವ್ನು ಯಾರೇ ಆಗಿರಲಿ, ನಮ್ಮ ಭಜನೆ ನಿಷ್ಕಲ್ಮಶ ಆಗಬೇಕು. ಬಂದು ಈ ಜಾಗದಲ್ಲಿ ಬಂದಿದ್ದೀರಿ, ನಾನು ಕೂತಿರೋ ಜಾಗ ಸ್ಮಶಾನನೇ ಆಗಿರ್ಬೋದು, ನಿನ್ನ ಮುಗಿಯೋವರೆಗೂ, ನಿನ್ನ ಪೂಜೆ ಆಗೋವರೆಗೂ ನಾನು ಸಂಪೂರ್ಣವಾಗಿ ನಿಂಗೆ ಸಮರ್ಪಣೆ ಮಾಡಿ ನಾನು ಭಜನೆ ಮಾಡ್ತೀನಪ್ಪ ಅಂತ ಮಾಡಬೇಕು. ಆ ನಿಷ್ಕಲ್ಮಶ ಮನಸ್ಸಿಂದ ಹೋದರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸುಮ್ಮನೆ ಅಷ್ಟು ಪೂಜೆ ಮಾಡಿದ ಒಂದು ಪುಣ್ಯನ ನೀರಿಗೆ ಬಿಡ್ದಂಗೆ ಆಗಿರ್ಬಾರ್ದು ಅಷ್ಟೇ. ಇಲ್ಲಿ ಕಡೆ ಹೋಗ್ತಾರೆ ಆಡಂಬರ, ನೀನೇನು ಇದೆಲ್ಲ ತಂದಿಲ್ಲ, ಅದೆಲ್ಲ ತಂದಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಈ ಐಟಮ್ ಇಕ್ಕಿಲ್ಲ, ಆ ಐಟಮ್ ಇಕ್ಕಿಲ್ಲ ಅಂತೆಲ್ಲ ಪಾಪ ನೋವಿಸ್ಬಿಡ್ತಾರೆ ಸ್ವಾಮಿಗಳನ್ನ. ಅವನ್ನ ಆರ್ಥಿಕತೆ ತಕ್ಕಂಗೆ ಮಾಡಿರ್ತಾರೆ. ಭಗವಂತ ನಮಗೆ ನಿನ್ಗೆ 10,000 ರೂಪಾಯಿಗೆ ಹೂವು ಹಾಕು, 1,00,000 ಜನಕ್ಕೆ ಅನ್ನದಾನ ಮಾಡು, ಎಲ್ಲರಿಗೂ ಒಂದೊಂದು ವಸ್ತ್ರ ಕೊಡು, ಎಲ್ಲರಿಗೂ ಒಂದೊಂದು ಮಾಲೆ ಹಾಕು ಅಂತ ಭಗವಂತ ಎಲ್ಲೂ ಕೇಳಿಲ್ಲ. ನೀನು ಮಾಡಬೇಕಾಗಿರೋದು ಭಜನೆ. ನೀನು ಭಜನೆ ಮಾಡಿ 4 ಹಾಡು ಆಡ್ತಾ ಇದೆಯಾ, ಭಕ್ತಿ ರೂಪಿಸ್ತಾ ಇದೆಯಾ ಅಂತಂದರೆ ನಿನಗೂ ಆ ಭಕ್ತಿಯ ಫಲ ಸಿಗಬೇಕು, ಬಂದಿರೋಗೂ ಸಿಗಬೇಕು ಅಂತ ಮಾಡಬೇಕಷ್ಟೇ. ನಿಷ್ಕಲ್ಮಶ ಯಾವಾಗಲೂ ಪರಿಪಾಲನೆ ಮಾಡಬೇಕು. ಇವಾಗ ಸ್ವಾಮಿಗಳು ಭಜನೆ ಮಾಡ್ತಾರೆ, ಭಜನೆ ಅಂದರೆ ಈವ್ನಿಂಗ್ ಟೈಮ್ ಮಾಡ್ತಾರೆ, ಭಜನೆ ಮಾಡ್ತಾರೆ. ಅವಾಗ ಸ್ವಾಮಿಗಳು ಫಲಹಾರ ತೊಗೊಬೇಕು, ಸ್ವಲ್ಪ ತೊಗೊಬೇಕು. ಆದರೆ ಭಜನೆಗಳಿಗೆ ಹೋದಾಗ ಪ್ಲೇಟ್ ತುಂಬ ಊಟ ಹಾಕ್ಬಿಡ್ತಾರೆ ಪಾಪ ಸ್ವಾಮಿಗಳು. ಮತ್ತೆ ಬೆಳಗ್ಗೆ ಇರೋಕ್ಕಾಗಲ್ಲ. ಈ ಸಾತ್ವಿಕ ಆಹಾರ ಫಾಲೋ ನಾವು ಮಾಡಕ್ಕೆ ಬಂದಾಗ ಅದು ಅವ್ರ ಮೇಲೆ ಡಿಪೆಂಡ್. ಒಬ್ಬರು ಕೆಲವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ವ್ರತ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡ ಅಂತ ಏನೋ ಇದೆ ಹೇಳ್ತಾರೆ. ಬಟ್ ಊಟ ಭಜನೆಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡ್ತಾರೆ. ಅದು ಏನಕ್ಕೆ ಅಂದರೆ ಮತ್ತೆ ಹೊಟ್ಟೆ ತುಂಬ ಹೊಟ್ಟೆ ಕಟ್ತಾರೆ, ಅಂದರೆ ಫಲಹಾರ ಕೊಡಬೇಕು. ಬಟ್ ನಾನು ನೋಡ್ದಂಗೆ, ನನ್ನ ಎಕ್ಸಾಂಪಲ್ಲು, ಒಂದು ಭಜನೆ ಹೋಗಿನಿ, ಫುಲ್ಲು ತುಂಬಿಸ್ಬಿಟ್ಟಾರೆ. ಬೆಳಗ್ಗೆ ನೆಕ್ಸ್ಟ್ ಬೆಳಗ್ಗೆ ಮಲ್ಕೊಂಡ್ಬಿಟ್ಟಿನಿ, ಒಂದಿನ ಇದೊಳಿಲ್ಲ, ಫುಲ್ ನೈಟ್ ಫುಲ್ ಶರಣಾಗಿದೆ. ಅಂದರೆ ಆ ಥರ ಊಟ ಕೊಡ್ತಾರೆ. ಸೊ ಆ ಥರ ಹಿಂಸೆ ಕೊಟ್ಟು ಊಟ ತಿನ್ಸೋದು ತಪ್ಪೇನೆ. ಮತ್ತೆ ಇವಾಗ ಗೊತ್ತಾ, ಗುರುಸ್ವಾಮಿಗಳು ಕನ್ನಿಸ್ವಾಮಿಗಳಿಗೆ ಇಲ್ಲ, ನೀನು ಕನ್ನಿಸ್ವಾಮಿನ ತಿನ್ಬೇಕು ಅಂತ. ಸೊ ಇಲ್ಲ, ಆ ಥರದ್ದೆಲ್ಲ ಅದು ಫೋರ್ಸ್ಫುಲಿ ಮಾಡಿಸೋದು ಅದು ತಪ್ಪೇನೆ, ಅದು ಮಾಡಿಸ್ಬಾರ್ದು. ಪ್ರತಿಯೊಬ್ಬರು ಮನುಷ್ಯರೇ. ಇವಾಗ ಅಷ್ಟೇ ಇವಾಗ ಹೇಳ್ತಾರೆ, ನಾನು ಕನ್ನಿಸ್ವಾಮಿ ಇದ್ದಾಗ ನನಗೆ ತಿನ್ಸಿದ್ರು ಅಂತ. ನೀನು ಕನ್ನಿಸ್ವಾಮಿ ಇದ್ದಾಗ ನಿನ್ಗೆ ಕೆಲಸ ಕೂಲಿ ಮಾಡ್ತಾ ಇದ್ದೆ. ಇವಾಗ ನಾನು ಆಫೀಸ್ ಕೆಲಸಕ್ಕೆ ಹೋಗ್ತೀನಿ, ನನಗೇನು ಕೆಲಸ ಇಲ್ಲ, ನಾನು ಬರೀ ಟೈಪಿಂಗ್ ಮಾಡ್ತೀನಿ, ಬರ್ತೀನಿ, ಓಕೆ ಅನ್ನೋ ಸ್ವಲ್ಪ ಓಕೆ. ಬಟ್ ಇನ್ನು ಕೆಲವು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವನ ದೇಹಕ್ಕೆ ಆ ದಿನಕ್ಕೆ ಎಷ್ಟು ಪೌಷ್ಟಿಕವಾಗಿ ಆಹಾರ ಕೊಡಬೇಕು ಅಷ್ಟೇ ಕೊಡಬೇಕು. ಅದನ್ನು ಬಿಟ್ಟು ನನಗೆ ನೀನು ಮೃಷ್ಟಾನ್ನ ಕೊಡು, ಇವತ್ತು ಫುಲ್ ಮೀಲ್ಸ್ ಕೊಡಬೇಕು, ನೀನು 4 ಐಟಮ್ ಪಲ್ಯ ಇರಬೇಕು, 4 ಸ್ವೀಟ್ ಇರಬೇಕು, 4 ಪಪ್ಪಡ್ ಇರಬೇಕು, ಚಪಾತಿ ಇರಬೇಕು, ರೋಟಿ ಇರಬೇಕು, ಬೋಂಡ ಇರೋ ಬಜ್ಜಿ ಇರಬೇಕು, ಅದೆಲ್ಲ ಇಲ್ಲ. ಭಗವಂತನ ಅರ್ಥ ಮಾಡಿಸೋದು ಅಷ್ಟೇ. ನೀನು ಯಾವಾಗ ಇಷ್ಟು ದಿನ ಏನಿದೆ ಅಂತ ಅನ್ಕೊಂಡ್ಬಂದೆ, ಅದು ಇವಾಗ ಈ ಸಮಯದಲ್ಲಿ ಇಲ್ಲ ಅಂದಾಗ ನಿನ್ನ ವ್ಯಕ್ತಿತ್ವ ಅರ್ಥ ಆಗ್ತದೆ.
ಆಸೆ ಆವಾಗಲೇ ಮುರಿಯೋದು. ನಮ್ಮ ಮನೇಲಿ ಡೈಲಿ ಕೇಳಿದ್ದೆಲ್ಲ ಅಡುಗೆ ಮಾಡಿದ್ರು, ಇವಾಗ ಇಲ್ಲಿ ಏನು ಮಾಡ್ತಾ ಇಲ್ಲ, ಯಾವುದೋ ಕೊಟ್ಟೋರು ತಿನ್ಬೇಕು ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಅನ್ನೋದು. ಆವಾಗ ನಮ್ಮ ಆಸೆ ಕಮ್ಮಿ ಆಗಿ ಡಿಸೈರ್ ಕಮ್ಮಿ ಆಗುತ್ತೆ. ಸೊ ಈ ಎಷ್ಟೇ ಫುಡ್ಗಳು ಅಷ್ಟೇ, ಕೆಲವು ಕಡೆ ಒನ್ ಟೈಮ್ ರೈಸ್ ಕೊಡ್ತಾರೆ, ಕೆಲವು ಟೈಮ್ 2 ಕಡೆ ರೈಸ್ ಕೊಡ್ತಾರೆ. ನಾನು ನಾರ್ಮಲಾಗಿ ಇವಾಗ ನೀವು ಮಂಡಳಿಗಳಲ್ಲಿ ಇರ್ತೀರಾ, ನೀವೊಂದು ಜಾಗ ಮಾಡ್ಕೊಂಡು ನೀವು ಇರ್ತೀರಾ ಅಂತಂದಾಗ ನೀವು ಸಾತ್ವಿಕವಾಗಿ 1 ಟೈಮ್ ರೈಸ್ ಕೊಡೋದು ಭಾಳ ಬೆಸ್ಟ್. ಯಾಕಂದ್ರೆ ನೀವೆಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ, ಏನು ಮಾಡಲ್ಲ, ಬೇರೆ ಭಜನೆ ಪೂಜೆ ಅಂದಾಗ ಮೈಂಡು ಬ್ಯಾಲೆನ್ಸ್ ಆಗ್ತದೆ. ಇವಾಗ ನೀವು ಡೈಲಿ ಕೂಲಿ ಕೆಲಸ ಹೋಗ್ತೀವಿ ಅಂತಂದಾಗ ನೀನು 3 ಹೊತ್ತು ನಿನಗೆ ಆಹಾರ ಪೌಷ್ಟಿಕಾಹಾರ ಕೊಡೋದೇನು ತೊಂದರೆ ಇಲ್ಲ. ಈಗ ನಮ್ಗಳಿಗೂ ನಾವು ಪಾದಯಾತ್ರೆ ಮಾಡ್ತೀರಿ, ನಾವು ಪಾದಯಾತ್ರೆ ಮಾಡಬೇಕಾದ್ರೆ ನಾವು ಬರೀ ಫಲಾಹಾರ ನಮ್ಗೆ ಆಗೋದಿಲ್ಲ. 4 ಆಪಲ್ ತಿಂದರೆ ಒಂದು 4 ಕಿಲೋಮೀಟರ್ 10 ಕಿಲೋಮೀಟರ್ ನಡೀತೀರಿ, ಆಮೇಲೆ ಆಗಲ್ಲ ನಮ್ಮ ಕೈಲಿ. ಸೊ ಆ ಸನ್ನಿವೇಶಗಳಿಗೆ, ಆ ಜಾಗಗಳು ಮತ್ತು ಆ ಕೆಲಸಗಳ ಅನಿವಾರ್ಯಕ್ಕೆ ನಾವು ಸಮತೋಲನ ಮಾಡ್ಕೊಬೇಕು. ಅದು ಬಿಟ್ಟು ಯಾವಾಗಲೂ ಮೃಷ್ಟಾನ್ನನೇ ಕೊಡು. ಸ್ವಾಮಿಗಳು ಬಂದರೆ ಕ್ಯಾಂಟೀನ್ಗೆ ಹೇಳ್ಬಿಡು 10 ಐಟಮ್ ಇರಬೇಕು ತಿನ್ನೋಕ್ಕೆ, ಸ್ವಾಮಿಗೆ ಒಳ್ಳೆ ಸೂಪರಾಗಿರ್ಬೇಕು, ರಸ ಸೂಪರ್, ಸಾಂಬಾರು ಇರಬೇಕು, ಎಲ್ಲ ಇರಬೇಕು ಇಲ್ಲ. ಏನು ಪ್ರಯತ್ನ ಏನು ಖಂಡಿಸ್ಬೇಕು. ಓಕೆ, ನನಗೆ ಮನೆಯಲ್ಲಿ ಅನ್ನ ಸಾರು ತಿಂತಾಯಿದ್ದೆ ಅಮ್ಮ, ನಿನ್ನಿಂದ ಇಲ್ಲಿ ಮೊಸರನ್ನ ಹಾಕ್ತವ್ರೆ ಡೈಲಿ ಅಮ್ಮ, ನೀನು ತಪ್ಪಾಯ್ತಮ್ಮ ಅಂತ ಮಾತು ಬರುತ್ತೆ. ಯಾವಾಗ ಇಲ್ಲಿ ಖಂಡಿಸಿದಾಗ. ಇಲ್ಲಿ ಅದೇ ಥರ ಮುಷ್ಟಾನ್ನ ಭೋಜನ ಕೊಟ್ಟರೆ ಮನೆಗೆ ಹೋದ್ಮೇಲೆ ಅದೇ ಕೇಳ್ತಾರೆ, ಶಬರಿಮಲೆ ಮಾಲೆ ಹಾಕಿದಾಗ ನನಗೆ ಊಟ ಕೊಡ್ತಾರೆ, ನೀವೇ ಆಗ್ತಾ ಇಲ್ಲ ಅಂತಾರೆ. ಸೊ ಅದನ್ನು ಚೇಂಜಸ್ ಮಾಡಬೇಕು, ಅದನ್ನು ಆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕು ಸ್ವಾಮಿಗಳು. ಇವಾಗ ಸ್ವಾಮಿಗಳು ಮಂಡಳಿಗಳಲ್ಲಿ ಇರ್ತಾರೆ, ಕೆಲವೊಂಥರ ಮನೆಗಳಲ್ಲಿ ಇರಲೇಬಾರ್ದು. ಮಾಲೆ ಹಾಕೊಂಡಾಗ ಮಂಡಳಿ ಇರಬೇಕು, ಇಲ್ಲ ಹೊರಗಡೆ ಇರಬೇಕು, ದೇವಸ್ಥಾನ ಮಲಿಕೊಬೇಕು. ಅದ್ರ ಬಗ್ಗೆ ಹಳ್ಳಿಗಳ ಕಡೆ ಎಲ್ಲ ಹೋದರೆ ಭಾಳ ಅದು ಹಂಗೆ ಆಪೋಸಿಟಿಸ್ ಇದೆ, ವ್ಯವಸ್ಥೆ ಇದೆ. ಇಲ್ಲೂ ನಮ್ಮ ಎಷ್ಟೋ ಸಿಟಿಗಳಲ್ಲಿ ಕೂಡ ವ್ಯವಸ್ಥೆನೇ ಇಲ್ಲ. ಸೊ ವ್ಯವಸ್ಥೆಗಳಿದ್ದಾಗ ಅವ್ರು ಅಲ್ಲಿ ಹೋಗಿರೋದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲೂ ಉಳ್ಕೊಳೋಕ್ಕೆ ಜಾಗ ಇಲ್ಲ, ನಮ್ಗೆ ಯಾರು 4 ಜನ ಇಲ್ಲ ಅಂತಂದಾಗ ಮನೆಯಲ್ಲಿ ಅವರೊಂದು ಸಪ್ರೇಟು ಕೋಣೆಯಲ್ಲಿ ಅವ್ರೊಂದು ಸ್ವಲ್ಪ ಜಾಗ ಇದು ಮಾಡ್ಕೊಂಡು ಮನೆ ಇರೋದು ಏನು ತೊಂದರೆ ಇಲ್ಲ, ಶ್ರೇಷ್ಠ ಒಳ್ಳೆಯದೇ. ಬೇಕಂತ ನಮ್ಗೆ ಅವ್ರದ್ದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಅಲ್ಲಿ ಇಷ್ಟ ಇಲ್ಲ ಅಂತೇಳಿ ಮಾಡೋದು ತಪ್ಪೇನು. ಬಟ್ ನಮಗೆ ಶ್ರದ್ಧೆ ಭಕ್ತಿ ಅಂದರೆ ಮಂಡಳಿಯಲ್ಲಿ ಇರೋದು ಓಕೆನೋ, ಇಲ್ಲ ಮನೇಲಿರೋದು ವ್ಯವಸ್ಥೆ ಇದ್ದು ಮಂಡಳಿಯಲ್ಲಿದ್ದರೆ ಬೆಸ್ಟು. ವ್ಯವಸ್ಥೆನೇ ಇಲ್ಲ, ನಮಗೆ ಮಂಡಳಿನೇ ಇಲ್ಲ ಅನ್ನೋ ಥರ ಇದ್ದಾಗ ಏನೂ ಆಪ್ಷನ್ ಮಾಡೋಕ್ಕಾಗೋದಿಲ್ಲ, ಮನೇಲೇ ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದು, ಅವಾಗ ಉಳ್ಕೊಂಡ್ಲೇಬೇಕಾಗ್ತದೆ. ಸೊ ಅವಶ್ಯಕತೆ ಅಲ್ಲಿ ಜಾಗ ಇದ್ದಾಗ ಬಳಸ್ಕೊಳೋದು ಭಾಳ ಒಳ್ಳೆಯದು. ಆಮೇಲೆ ಇನ್ನೂ ಹೆಣ್ಮಕ್ಳದ್ದು ಹೇಳ್ತಾರೆ, ಮೆನ್ಸ್ಟ್ರೇಷನ್ ಆದಾಗ ಮನೆಗೆ ಹೋಗ್ಬಾರ್ದು ಅಂತ. ಮೆನ್ಸ್ಟ್ರೇಷನ್ ಆದಾಗ ತಾಯಿಗೆ ಹೆಣ್ಮಗಿಗೆ ರೆಸ್ಟ್ ಕೊಡ್ಬೇಕು, ನಾವು ಪ್ರಾಬ್ಲಮ್ ಕೊಡಬಾರ್ದು ಅವ್ರಿಗೆ. ಅವ್ರ ಮೆನ್ಸ್ಟ್ರೇಷನ್ ಅಂದಾಗ ಅವ್ರಿಂದ ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮಿಂದ ಅವ್ರ ಪ್ರಾಬ್ಲಮ್ ಆಗ್ತದೆ. ನಮ್ಮ ಎನರ್ಜಿ ಅವ್ರಿಗೆ ತಾಕಿದ್ರೆ ಅವ್ರು ನಮ್ಮಿಂದ ಸುಸ್ತಾಗ್ತಾರೆ ಜಾಸ್ತಿ. ವೈಟಲ್ ಫೋರ್ಸ್ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನಾವು ಅವ್ರಿಂದ ದೂರ ಇರ್ತೀರಿ ಆವಾಗಲೂ. ಅದನ್ನು ಇವರು ಅದನ್ನು ಮಡಿ ಮಾಡ್ಕೊಂಬಿಟ್ಟು ಮೆನ್ಸ್ಟ್ರೇಷನ್ ಆಗಿದೆ ದೂರ ಇರು ಅಂದರೆ ದೂರ ಇರ್ತಾರೆ, ಅದು ಟೋಟಲಿ ರಾಂಗ್. ಅದು ನಂಗೆ ಮಾಡೋ ಆಗಿಲ್ಲ. ಹೆಣ್ಣು ಮಗು ನಮ್ಮನ್ನ ಬೇಕಾದ್ರೆ ಮಾಡ್ಬೇಕು, ನೀನು ಬರ್ಬೇಡ, ನಿಂದ ನನಗೆ ನೋವಾಗುತ್ತೆ, ಸುಸ್ತಾಗುತ್ತೆ, ನಾನು ಟೈರ್ಡ್ ಆಗ್ತೀನಿ, ಬರೋಣ ಅಂತ ಹೇಳ್ಬೋದು. ನಮ್ಗೆ ಹೇಳೋಷ್ಟು ಅಧಿಕಾರ ಇಲ್ಲ. ಜನನಕ್ಕೂ ತಾಯಿ ಅಷ್ಟು ಮಡಿ ಅಂತ ಮಾಡೋ ಮನುಷ್ಯ, ಮಡಿ ಆಗದಿರ ಅವ್ನು ಜನನ ಕೊಡಿರೋದಿಲ್ಲ ಯಾರಿಗೂ. ನಾವೇ ಹೋಗ್ಬೇಕು, ನಾವೇ ಹೊರಗಡೆ ನಾವೇ ತಾಯಿಗೆ ರೆಸ್ಟ್ ಕೊಟ್ಟು, ನೀನು ರೆಸ್ಟ್ ಮಾಡಮ್ಮ ತಾಯಿ, ನಾನು ಹೊರಗಡೆ ಇರ್ತೇನೆ, ಹೊರಗಡೆ ಇರ್ಬೇಕು. ಮತ್ತು ಇವಾಗ ಸ್ವಾಮಿಗಳು ಏನು ಮಾಡ್ತಾರೆ ಗೊತ್ತಾ, ಮಂಡಲ ಕಾಳೆ ವ್ರತ ಮಾಡ್ತಾರೆ. ಅಷ್ಟು ವ್ರತ ಮಾಡಿ ಪೂಜೆಗಳು ಮಾಡಿ ಕೊನೆ ಮಾಲೆ ತೆಗೆದು ನೀರಲ್ಲಿ ಹಾಕೋದು, ಬಟ್ಟೆಗಳು ತಗೊಂಡು ಕೆರೆಗೆ ಬಿಡೋದು, ಅದೆಷ್ಟು ಅದು ಉತ್ತಮ ಅನ್ನಕ್ಕೆ ಏನಿಲ್ಲ, ಉತ್ತಮನೇ ಅಲ್ಲ ಅದು. ಅದು ಅಷ್ಟು ಪೂಜೆಗಳು ಮಾಡಿ ಅಷ್ಟು ಶಕ್ತಿ ತುಂಬಿಸಿ ಮಾಲೆಗೆ, ಅದನ್ನು ಅರ್ಥ ಮಾಡ್ಕೊಬೇಕಾದ್ರೆ ಹೇಳಿದಾಗ ಪುಣ್ಯ ಪಡೆದು ಬರ್ತಾ ಇರ್ತಾರೆ. ಶಂಠದಾರಲ್ಲಿ ಅರ್ಜೆನ್ಸಿಯಲ್ಲಿ ಬಿಟ್ಟುಬಿಟ್ಟು ಹೋಯ್ತಾ ಇರ್ತಾರೆ ಸಲಹೆ. ಸೊ ಪಡೆದ ಪುಣ್ಯ ನೀರಿಗೆ ಬಿಟ್ಟು ಭಸ್ಮ ಏನು ಶೂನ್ಯ. ಸೊ ಹಾಗೇನೆ ಕುರುಡು ನಾಯಿ ಅಂತೆ ಪುಣ್ಯ ಬರೋದಷ್ಟೇ. ಹಿಂಗೆ ಎಷ್ಟು ಶ್ರದ್ಧೆ ಭಕ್ತಿ ಎಲ್ಲ ಮಾಡಿರ್ತಾರೆ ಖುಷಿಯಾಗಿ. ಏನು ಮನೆಗೆ ಹೋಗಿ ಇನ್ನೇನು ಮಾಡಲ್ಲ, ಅರ್ಧ ದಿನ ಅಷ್ಟೇ ಜರ್ನಿ. ಇಲ್ಲಿಂದ ಅಲ್ಲಿಗೆ ಅರ್ಧ ದಿನ ಜರ್ನಿ ಇಲ್ಲ, 1-2 ದಿನ ಜರ್ನಿ ತೊಗೊಳ್ರಿ, ಜರ್ನಿನೇ ಮಾಡ್ತಾ ಇರ್ತಾರೆ. ಏನು ಎಕ್ಸ್ಟ್ರಾ ಏನು ಮಾಡಲ್ಲ ಕೆಲಸ. ಅಲ್ಲಿ ತಿನ್ನೋದು, ಮಲಗೋದು, 2 ದಿವಸ ನೋಡೋದು, ಮನೆಗೆ ಹೋಗೋದು ಅಷ್ಟೇ ಮಾಡಿದೆ. ಇಷ್ಟು 42 ದಿವಸ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಇದ್ದಿದ್ದ ತಾಳ್ಮೆ ಅಯ್ಯಪ್ಪನ ನೋಡಿದ ತಕ್ಷಣ ಆ ತಾಳ್ಮೆ ಒಂಚೂರು ಕೊಡೋದಿಲ್ಲ. ಸೊ ಅಲ್ಲಿ ತಾಳ್ಮೆ ಅವಶ್ಯಕತೆ ಬೇಕಾಗಿರೋದು. ಅಯ್ಯಪ್ಪ ಇದ್ದಾಗ ತಾಳ್ಮೆ ಇತ್ತು, ಅಯ್ಯಪ್ಪ ಇಲ್ದಿದ್ದಾಗ ತಾಳ್ಮೆ. ಹಂಗಂದ್ರೆ ನಿನ್ನ ಪ್ರಕಾರ ಏನು ಮಾಲೆ ಇದ್ದಾಗ ಮಾತ್ರ ಅಯ್ಯಪ್ಪ ಇರ್ತಾನೆ, ಮಾಲೆ ಇಲ್ದಕ್ಕೆ ಅಯ್ಯಪ್ಪ ಇಲ್ಲ ಅನ್ನೋ ಥರ ಯೋಚನೆ. ಸೊ ಅಯ್ಯಪ್ಪ ಮಾಲೆ ತೆಗೆದ್ಮೇಲೆ ಕೂಡ ನಮ್ಮನ್ನು ಇರ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಮಾಲೆ ಶಬರಿಮಲೆ ಯಾತ್ರೆ ಆಗಿದ ತಕ್ಷಣ ಮಾಲೆ ಯಾರು ತೆಗಿಯಲ್ಲ. ಮನೆಗೆ ಹೋಗಿ ಆ ಬಲಗಾಲ ಮನೇಲಿ ಇಟ್ಟು ನಮಸ್ಕಾರ ಹಾಕಿ, ಮನೆಯಲ್ಲಿರೋ ಕುಟುಂಬದವರಿಗೆ ನಮಸ್ಕಾರ ಹಾಕಿ ವಾಪಸ್ ಆಮೇಲೆ ಬಂದು ತೆಗೀರಿ. ಏನು 1 ದಿವಸ 2 ದಿವಸ ಅಷ್ಟೇ. ಏನು
ಒಂದು ದಿವಸ 2 ದಿವಸ ಏನು ಬದುಕೇನೂ ಆಗ್ಬಿಡಲ್ಲ ಯಾರಿಗೂ. 48 ದಿವಸ ವೆಯ್ಟ್ ಮಾಡಿದ್ದು ಮನೆ ಇನ್ನೊಂದು ಅರ್ಧ ಅವರು ಒಂದು ಅರ್ಧ ದಿನ ಒಂದಿನ ವೆಯ್ಟ್ ಮಾಡೋಕ್ಕೇನು ಪ್ರಾಬ್ಲಮ್ ಪಡಲ್ಲ. ಕೆಲವರು ಪಂಪ ಅಲ್ಲೇ ತೆಗೆದ್ಬಿಡ್ತಾರೆ. ಅದೆಲ್ಲ ಮಾಡಂಗಿಲ್ಲ. ಅವಾಗಲೇ ಹೇಳಿದ್ರಲ್ಲ, ಅದು ಬಿಡಂಗಿಲ್ಲ ಅದೆಲ್ಲ ಇಲ್ಲಿ. ಮತ್ತೆ ಇವಾಗ ಮಾಲೆ ಹಾಕಿರೋ ಸ್ವಾಮಿಗಳು ಡ್ರಿಂಕ್ಸ್ ಮಾಡ್ತಾರೆ, ಹುಕ್ಕ ಹಾಕ್ತಾರೆ. ಅಂಥವ್ರನ್ನೆಲ್ಲ ಫಸ್ಟು ನಾನೇ ತುಂಬಾ ಜನ ನೋಡಿದ್ದೀನಿ. ನಾನೇ ಕೇಳಿದ್ದೀನಿ, ಏನು ಸ್ವಾಮಿ ಹಿಂಗೆ ಮಾಡ್ತೀರಾ ಅಂದರೆ, ಸ್ವಾಮಿ ನಮ್ಗೆ ಅಭ್ಯಾಸ ಬಿಡೋಕ್ಕಾಗಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಸಿಗರೇಟ್ ಸೇರ್ತೀವಿ, ಅದು ಬಿಡೋಕ್ಕಾಗಲ್ಲ, ಅದು ಅಭ್ಯಾಸ ಬಿಟ್ಟಿದ್ದೀವಿ. ಬಿಡೋಕ್ಕಾಗಲ್ಲ ಅಂದರೆ ಅವ್ನ ಮಾಲಿನ್ಯ ಹಾಕ್ಬಿಡು ಅಂತ ಉಗಿದು ದೂರ ಇಕ್ಬೇಕು, ಉಗಿಬೇಕು ಸರಿಯಾಗಿ ದೂರ ಮಾಡಬೇಕು. ನಮಗೆ ಅವ್ರಿಗೆ ಶಿಕ್ಷೆ ಕೊಡೋ ಶಕ್ತಿ ನಾವು ನಾವು ರೈಟ್ಸ್ ಅಲ್ಲ. ಯು ಆರ್ ನಾಟ್ ರೈಟ್ಫುಲ್ ಪರ್ಸನ್ ಟು ಗಿವ್ ಶಿಕ್ಷೆ ಫಾರ್ ಹಿಮ್. ಹೊಡಿತೀನಿ ನಿನ್ನ, ಸಿಗರೇಟ್ ಕೊಡೋದೀನಿ. ನಮ್ಮಲ್ಲೂ ದೇವರವನೇ, ಅವನಲ್ಲೂ ದೇವರವನೇ, ಅವನು ಹುಡ್ಗಾನೆ, ಅವನ ಮನುಷ್ಯನ ಒಬ್ಬ ಪರಮಾತ್ಮ ಇದ್ದಾನೆ, ನಮ್ಮಲ್ಲೂ ಒಬ್ಬ ಪರಮಾತ್ಮ ಇದ್ದಾನೆ. ನಾವು ಅವ್ರಿಗೆ ಬುದ್ಧಿವಾದ ಹೇಳ್ಬೋದು, ಅವ್ರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ವ್ಯಕ್ತಿಗೆ ನಾವಾಗಿರೋದು ಬಿಡ್ಬೇಕು. ಪರಮಾತ್ಮ ನೀನು ತಪ್ಪು ಹೇಳೋದು ನಮ್ಮ ಜವಾಬ್ದಾರಿ, ಮಾಡಬೇಡ ಮಾಡಬಾರ್ದು, ಇದು ಪದ್ಧತಿಗಳಿರುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಕೇಳಕ್ಕೆ ರೆಡಿ ಇಲ್ಲ ಅಂತಂದರೆ ಪರಮಾತ್ಮ ಬಿಟ್ಬಿಡ್ಬೇಕು. ಸರಿ ಸ್ವಾಮಿಗಳೇ, ಇವತ್ತಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಕ್ಕೆ ಅಂದರೆ ಶಬರಿಮಲೆ ಬಗ್ಗೆ ಮತ್ತು ಮಾಲೆ ತಪ್ಪುಗಳು ಮಾಡಬಾರ್ದು ಮತ್ತು ಅಯ್ಯಪ್ಪನ ಬಗ್ಗೆ ಹಿನ್ನೆಲೆಗಳು. ಈ ವಿಡಿಯೋ ಏನಕ್ಕೆ ಅಂದರೆ ಜಾಗೃತಿ ಮಾಡೋಕ್ಕೆ. ಅಂದರೆ ಇವಾಗ ಮಾಲಿಕಪ್ಪರು ತಮ್ಮ ಬಗ್ಗೆ ತಪ್ಪು ತಿಳ್ಕೊತವ್ರೆ, ಅದ್ರ ಬಗ್ಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ತುಂಬ ಜನಗಳು ಸ್ವಾಮಿ ಬಂದು ಇದು ವಿಡಿಯೋ ಮಾಡಿದ್ದಕ್ಕೆ ಹೇಳಿಕೆ ಕೊಟ್ಟಿದ್ದಕ್ಕೆ.